ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ನಾನಿವತ್ತಿದು ಇನ್ನೊಂದು ನಿಮ್ಗೆ ಶೋ ಗಿಡ ಬಗ್ಗೆ ನಾನು ಹೇಳಕ್ಕೆ ಬಂದೀನಿ ಫ್ರೆಂಡ್ಸ್. ಇದು ಶೋ ಗಿಡ ಅಂತಾರೆ ಮತ್ತು ವಾಸ್ತು ಗಿಡನೂ ಅಂತಾರೆ ಫ್ರೆಂಡ್ಸ್. ಇದಕ್ಕೆ ಸ್ಪ್ಲೈಡರ್ ಪ್ಲಾಂಟ್ ಗಿಡ ಅಂತಾರೆ ಇದಕ್ಕೆ ಫ್ರೆಂಡ್ಸ್. ನಾವು ಕನ್ನಡದಾಗ ಗಿಡ ಅಂತೀವಿ, ಇದಕ್ಕೆ ಸ್ಪ್ಲೈಡರ್ ಪ್ಲಾಂಟ್ ಅಂತಾರೆ. ಕನ್ನಡದಾಗ ಏನಂತಾರೇನೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ನನಗೆ ಎಷ್ಟು ಗೊತ್ತಿರ್ತದೆ ನಾನು ನಿಮ್ಗೆ ಅಷ್ಟು ತಿಳಿಸ್ಕೊಡ್ತೀನಿ. ನಾನಿದು ಡಬ್ಬಿದಾಗ ಹಚ್ಕೊಂಡಿನಿ, ನೀವು ನೋಡ್ತಿರ್ಬೋದು. ಇದು ಏನು ಕಿರಾಣಿ ಅಂಗಡಿಯಾಗ ಸಿಗ್ತಾವಲ್ಲ, ಗೋಲಿ ಬಿಸ್ಕಿಟ್ ಅದು ಹಾಕ್ತಾರಲ್ಲ, ಅದೇ ಡಬ್ಬಿ ತಂದು ನಾನು ಮೊದಲು ಹಾಕ್ಕೊಂಡಿರ್ತೀನಿ. ಆಮೇಲೆ ಸ್ವಲ್ಪ ಗಿಡ ದೊಡ್ಡ ಅದು ಅಂದ್ರೆ ನಾನು ಪಾಟ್ನಾಗ ಹಾಕೋತೀನಿ ಅಂತ ನಿಮ್ಮ ಮೊದಲನೇ ನಾ ಹೇಳಿದ್ದೆ. ಈಗಲೂ ಹೇಳಕತ್ತೀನಿ. ಇದು ಸ್ಪ್ಲೈಡರ್ ಪ್ಲಾಂಟ್ ಅಂತ. ಇದು ಬಾರ್ಡ್ರ್ ವೈಟ್ ಒಂದು ಬರ್ತದೆ ಫ್ರೆಂಡ್ಸ, ಮತ್ತು ಪೂರ್ತಿ ಗ್ರೀನ್ ಆಗ್ನೂ ಒಂದು ಬರ್ತದೆ. ನಾ ಇದು ಹ್ಯಾಂಗೆ ಕಟ್ಟಿಂಗ್ನು ಹ್ಯಾಂಗೆ ಹಚ್ಚಬೇಕು ಮತ್ತು ಇದು ಹ್ಯಾಂಗೆ ನಾವು ಡೆಕೋರೇಷನ್ ಮಾಡ್ಲಿಕ್ಕೆ ಇದು ಹ್ಯಾಂಗೆ ನಮ್ಗೆ ಯೂಸ್ ಆಗ್ತದೆ ಇದು ಗಿಡ ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ. ಇದು ಭಾಳ ಸಾಫ್ಟಾಗಿ, ಇದು ಎಷ್ಟು ಚಂದ ಹಳ್ಳಿ ಅಪ್ಲೆ ಇದು ಭಾಳ ಸಾಫ್ಟಾಗಿ ಬರ್ತದೆ ಫ್ರೆಂಡ್ಸ. ಇದು ಬುಡಕ್ಕೆಲ್ಲ ನಿಮ್ಮ ಬುಡದಾಗೆಲ್ಲ ಎಲೆ ಅದು ಬಂದು ಅಂದರೆ ಇದು ತಕ್ಕೋತಿರ್ಬೇಕು. ಇದು ಸ್ವಲ್ಪ ನಾಜೂಕ್ ಗಿಡ ಇರ್ತದೆ. ಇದಕ್ಕೆ ಯಾವಾಗೂ ನಾವು ನೆರಳಿಗೆ ಇಡಬೇಕು. ಇದಕ್ಕೆ ಬಿಸಿಲು ಹತ್ರ ಆಗಲ್ಲ ಫ್ರೆಂಡ್ಸ. ಇದು ನೆರಳಿನ ಗಿಡ ಅದ. ಇದು ಇಂಡೋರ್ ಅದ. ಇಂಡೋರ್ದಾಗ ನಾವು ಯಾವ್ದಾರ ಶೆಡ್ ಇತ್ತು, ಯಾವ್ದಾರ ನಂಬಲ್ಲಿ ಗಿಡದ ನೆರಳಿತ್ತು ಅದು ಇತ್ತು ಅಂದರೆ ನಾವು ಆದಷ್ಟು ಇದಕ್ಕೆ ಗಿಡದ ನೆರಳಿಗೆ ಇಡೋಕೆ ಕೋಶಿಶ್ ಮಾಡಬೇಕು. ಜಾಸ್ತಿ ನೀರು ಹಾಕಬಾರ್ದು. ಇದು ಕಡಿಮೆ ನೀರಿಲೇನೆ ಬೆಳೀತದೆ ಫ್ರೆಂಡ್ಸ. ಇದು ಜಾಸ್ತಿ ನೀರು ಹಾಕಿದ್ರೆ ಮತ್ತು ಇದರ ಜಡ ಎಲ್ಲ ಬುಡಕ್ಕೆ ಇದು ಬೇರೆಲ್ಲ ಕೊಳ್ಕೋತ ಹೋಗ್ತದೆ. ಅದಕ್ಕೆ ನಾವು ಇದು ಪಾಟ್ನಾಗ ಯಾವಾಗ ಮಣ್ಣು ಒಣಗ್ತದಲ್ಲ ಆವಾಗ ನಾವು ಇದಕ್ಕೆ ನೀರು ಕೊಡಬೇಕು. ನೀವು ನೋಡ್ತಿರ್ಬೋದು ಎಷ್ಟು ಮೆತ್ತಗೆ ಎಷ್ಟು ಸಾಫ್ಟ್ ಅದ ಇದು ಗಿಡ. ನೋಡಿದ್ರೂ ಇದಕ್ಕೆ ಎಷ್ಟು ಕಣ್ಣಿಗೆ ತಂಪ ಹಸಿರಾಗಿ ಭಾಳ ಚಂದ ಕಾಣಿಸ್ತದೆ ಇದು ನಮ್ಮ ಮನೆ ಮುಂದೆ. ಇದು ನಾವು ಎಲ್ಲೂ ಡೆಕೋರೇಷನ್ ಮಾಡ್ಕೋಬೋದು. ಒಂದು ಗ್ಯಾಲ್ರಿದಾಗೂ ನಾವು ಡೆಕೋರೇಷನ್ ಮಾಡ್ಕೋಬೋದು. ನಾವು ಮನೆ ಅಂಗಳಾಗೂ ಸ್ವಲ್ಪ ಜಾಗ ಇತ್ತು ಅಂದ್ರೆ ಅಲ್ಲೂ ಇಟ್ಕೋಬೋದು. ನಾವು ಏನಾರ ಫಂಕ್ಷನ್ ಮಾಡಿದೀವಿ ಅಂತಂದ್ರೆ ನಾವು ಅಲ್ಲೂ ಇಡ್ಬೋದು. ಇದಕ್ಕೆ ಸಣ್ಣ ಬರ್ತಾವ. ಹಿಂಗೆ ನಾನು ನಿಮ್ಗೆ ತೋರ್ಸ್ಲಕತ್ತೀನಲ್ಲ ಫ್ರೆಂಡ್ಸ, ಹಿಂಗೆ ಬರ್ತಾವ ಇವು ಗುಚ್ಚ ಹೂವಿನಂಗೆ ತೆಳಗೆ ಜೋತ್ ಬೀಳ್ತಾವ. ಅವು ತೊಗೊಂಡು ನಾವು ಕಟ್ಟಿಂಗ್ ಮಾಡಿ ಮತ್ತು ಅವು ಬೇರೆ ಪಾಟ್ನಾಗ ಹಚ್ಚಿದ್ರೆ ಮತ್ತು ನಮಗೆ ಕಟ್ಟಿಂಗ್ ಬರ್ತದೆ. ಅದು ಒಂದು ನಮಗೆ ಗಿಡ ಆಗ್ತದೆ. ಇದು ನೋಡ್ರಿ ಪೂರಾ ಗ್ರೀನ್ ಅದ. ಇದು ನೀವು ನೋಡ್ತಿರ್ಬೋದು. ಇದು ಫುಲ್ ಗ್ರೀನ್ ಅದ. ಅದು ಅಂದ್ರೆ ವೈಟ್ ಬಾರ್ಡರ್ ಬರ್ತದೆ ಅದ್ರಾಗ. ಇದ್ರ ಭಾಳ ಥರ ಬರ್ತಾವ ಫ್ರೆಂಡ್ಸ. ನನ್ನ ಬಲ್ಲಿ ಇರೋದೇ ಇದ್ರ ಮೂರು ಥರ ಅವ. ಇನ್ನೊಂದು ಅದ ನನ್ನ ಬಲ್ಲಿ, ಅದು ನಾನು ನಿಮ್ಗೆ ತೋರಿಸಿಲ್ಲ. ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಇದ್ರಾಗ ನನ್ನ ಬಲ್ಲಿ 3 ವೆರೈಟಿ ಅವ ಇವು. ಇದ್ರಾಗ ಇನ್ನೂ ಭಾಳ ವೆರೈಟಿ ಇರ್ತಾವೆ. ನನ್ನ ಬಲ್ಲಿ ಇರೋದೇ 3 ವೆರೈಟಿ ಅವ ಅಂತ ನಿಮ್ಗೆ ಹೇಳಕತ್ತೀನಿ ನಾ. ಇದು ನೋಡ್ರಿ, ಇದು ಏನು ಹೂವಿನಂಗೆ ಗುಚ್ಚ ತೆಳಗ ಜೋತ್ ಬೀಳ್ತದಲ್ಲ, ಇದು ಭಾಳ ಚಂದ ಕಾಣ್ತದೆ, ಶೋ ಕಾಣಿಸ್ತದೆ. ಇದಕ್ಕೆ ಜರ ನಾವು ಮ್ಯಾಲೆ ಇಡಬೇಕು. ಯಾವ್ದಾರ ಸ್ಟೂಲ್ ಅದು ಇತ್ತು ಅಂತಂದ್ರೆ ಮ್ಯಾಲೆ ಇಟ್ಟಿವಂದ್ರೆ ಇದು ತೆಳಗ ಬಂತು ಅಂದ್ರೆ ಇದು ಭಾಳ ಚಂದ ಕಾಣಿಸ್ತದೆ. ಇಲ್ಲಿ ನೋಡ್ರಿ, ಇವೆಲ್ಲ ಏನು ಗಿಡದ್ದು ಸ್ವಲ್ಪ ಕೊಳತಂಗೆ ಮಾಡ್ಯಾವ ಇವೆಲ್ಲ ತೆಗಿಬೇಕು ನಾವು. ಫುಲ್ ಚಂದ ಕ್ಲೀನ್ ಮಾಡಿ ಇದಕ್ಕೆ ನಮಗೆ ಇಡೋದಿತ್ತು ಅಂತಂದ್ರೆ ಅದೇ ಗಿಡದಾಗೆ ಇಡ್ಬೋದು. ಇಲ್ಲ ಅಂತಂದ್ರೆ ನಮಗೆ ಕಟ್ಟಿಂಗ್ ಬೇಕಾಗಿತ್ತು, ನಮಗೆ ಇಂಥವು ಇನ್ನೂ ಗಿಡಗಳು ಬೇಕಾಗಿದ್ವು ಅಂತಂದ್ರೆ ಮತ್ತು ನೀವೆಲ್ಲ ತೊಗೊಂಡು ನಾವು ಕಟ್ಟಿಂಗ್ ತೊಗೊಂಡು ನಾವು ಬೇರೆ ಒಂದು ಪಾಟ್ ಸಣ್ಣದೇ ಆಗಲಿ ದೊಡ್ಡದೇ ಆಗಲಿ ಯಾವುದೇ ಡಬ್ಬಿನೇ ಆಗಲಿ ಪಾಟೇ ಆಗಲಿ ಏನೇ ಆಗಲಿ ತೊಗೊಂಡು ಅದ್ರಾಗ ಒಂದು ಸ್ವಲ್ಪ ಹೋಲ್ ಹಾಕಿ ಮಣ್ಣು ಹಾಕಿ ಇದು ತೆಳಗೆ ಹೋಲಿಗೆ ಕವರ್ ಮಾಡಿ ಮಣ್ಣು ಹಾಕಿ ಇದು ಸ್ವಲ್ಪ ಕಟ್ ಮಾಡಿಕೊಂಡು ಇವು ಏನು ಗುಚ್ಚ ಬಂದವ ಇವು ಕಟ್ ಮಾಡ್ಕೊಂಡ್ಕೆ ನಾವು ಇನ್ನೊಂದು ಡಬ್ಬ್ಯಾಗ ಹಚ್ಕೊಂಡಿವಿ ಅಂತಂದ್ರೆ ಮತ್ತು ನಮಗೆ ಗಿಡ ಆಗಿ ಬರ್ತಾವ ಫ್ರೆಂಡ್ಸ್. ಚಂದ ಕಾಣಿಸ್ತದೆ ಇದು ಗಿಡ, ಭಾಳ ಚಂದ ಕಾಣಿಸ್ತದೆ. ಇದು ಇವೇ ಗಿಡ ಒಂದು 7-8 ಮಾಡಿ ನೀವು ಒಂದೇ ಕಡೆ ಡೆಕೋರೇಷನ್ ಮಾಡಿದ್ರಂದ್ರೆ ಭೀ ಚಂದ ಕಾಣ್ತದೆ. ಗ್ಯಾಲ್ರಿ ಆಗಲಿ ಗ್ರೀನ್ ಗ್ರಾಸ್ ಭೀ ತಂದ್ರಿ ಅಂತಂದ್ರೆ ನೀವು ಸೈಡಿಗೆ ಭೀ ಇಟ್ಕೊಂಡ್ರೂ ಭಾಳ ಚಂದ ಕಾಣಿಸ್ತದೆ. ನಮ್ಗೆ ಅದ್ರಾಗೆ ಕುಂತು ಕಾಫಿ ಕುಡಿಲಿ, ನಾವು ನಾಷ್ಟ ಮಾಡಲಿ, ಅದ್ರಾಗೆ ಕುಂತು ಓದಲಿ ಮಾಡಲಿ ಭಾಳ ನಮಗೆ ಮನಸ್ಸು ಬರ್ತದೆ ಫ್ರೆಂಡ್ಸ್. ಇದೆಲ್ಲ ನಾನು ಕ್ಲೀನ್ ಮಾಡ್ಲಕತ್ತೀನಿ. ಇದು ತೊಗೊಂಡು ಬೇರೆದ್ರಾಗ ಕಟ್ಟಿಂಗ್ ಹಚ್ಕೋತೀನಿ. ನಾನು ನಿಮಗೆ ತೋರಿಸ್ತೀನಿ. ಒಂದು ಸಣ್ಣದು ಪಾಟ್ ನನ್ನ ಬಲ್ಲಿ ಅದ. ಅದು ಪಾಟ್ ತೊಗೊಂಡು ನಾನು ಇದಕ್ಕೆ ಕಟ್ಟಿಂಗ್ ಮಾಡ್ಕೊಂಡು ನೋಡ್ರಿ. ಇದು ಬರೀ ಗ್ರೀನ್ ಅದ. ಇದು ವೈಟ್ ಬಾರ್ಡ್ರ್ ಅಲ್ಲ, ಇದು ಗ್ರೀನ್ ಅದ. ನಿಮಗೆ ಅದು ನನ್ನ ಬಳಿ ಇತ್ತಲ್ಲ ತೆಳಗ ಬಂದಿತ್ತು, ಹೂವಿನಂಗೆ ಬಂದಿತ್ತು. ಅದಕ್ಕೆ ನಾನು ಅದು ಕಟ್ ಮಾಡ್ಕೊಂಡು ತೊಗೊಂಡಿನಿ. ಇದೇನು ಬೇರೆ ಪಾಟ್ ಅವಲ್ಲ ಅದ್ರಾಗ ಬಂದಿಲ್ಲ ಅಂಥೇಳಿ ನಾನು ಅದು ಬಿಟ್ಟು ಇದೇ ನಿಮ್ಗೆ ಹಚ್ಚಿ ತೋರ್ಸಕತ್ತೀನಿ. 2 ಸೇಮ್ ಗಿಡ ಅವ ಫ್ರೆಂಡ್ಸ, ಬೇರೆ ಇಲ್ಲ. ಅದನ್ನು ಇದೇ ಥರ ಕಟ್ಟಿಂಗ್ ಹಚ್ಚಿದ್ರೆ ಬರ್ತದೆ, ಇದನ್ನು ಇದೇ ಥರ ಕಟ್ಟಿಂಗ್ ಹಚ್ಚಿದ್ರೆ ಬರ್ತದೆ. ನಾನು ಸಣ್ಣದೇ ತೊಗೊಂಡಿನಿ, ನೋಡ್ತಿರ್ಬೋದು. ಇದು ಒಂದು 3 ಇಂಚಿಂದ ಪಾಟ್ ಅದ ನನ್ನ ಬಳಿ. ನಾ ಏನು ಇಟ್ಟೀನಿ ತೆಳಗ 3 ಇಂಚಿಂದೇ ಅದ ಪಾಟ್. ಅದು ಸಣ್ಣದದ. ನಾನು ಮೊದಲು ಸಣ್ಣದಾಗಿ ಹಚ್ಕೋತೀನಿ. ಅದು ಎಷ್ಟೇ ಸಣ್ಣದ ಪಾಟ್ ಆಗಲಿ ಫ್ರೆಂಡ್ಸ, ನಾವು ಸ್ವಲ್ಪ ಕಟ್ಟಿಂಗ್ ಹಚ್ಕೊಂಡಿವಿ ಅಂತಂದ್ರೆ ಬರ್ತದೆ. ಒಂದು 2-3 ತಿಂಗಳಾಗೋಣ ಅದು ಬೆಳೀತದಲ್ಲ ಫ್ರೆಂಡ್ಸ, ಮತ್ತು ನಾವು ಬೇರೆಯವ್ರದಾಗ ರೀಪಾಟ್ ಮಾಡ್ಕೋಬೋದು. ಅದಕ್ಕೆ ಒಂದು 2-3 ತಿಂಗಳು ಹಂಗೆ ಇಡಾಗಿ ಬಿಡ್ತೀವಿ. ಭಾಳ ದೊಡ್ಡದಾಗ್ತದೆ ಗಿಡ. 2-3 ತಿಂಗಳಾದ್ರೆ ನಾವು ಜಲ್ದಿ ರಿಪೋರ್ಟ್ ಮಾಡ್ಕೊಂಡ್ರು ಭೀ ನಡೀತದ. 1 ತಿಂಗಳು 1.5 ತಿಂಗಳದಾಗ ಭೀ ನಡೀತದ. ಆದ್ರೂ ನಮ್ಗೆ ಇಲ್ಲ ನಮ್ಗೆ ಆಗಿಲ್ಲ ಅಂತಂದ್ರೆ 2-3 ತಿಂಗಳನ್ನ ಬಿಡ್ಬೋದು. ನೀವು ನೋಡ್ತಿರ್ಬೋದು. ನಾನು ಸಣ್ಣದ ಪಾಟಿನಾಗೆ ನಾವು ಕಟ್ಟಿಂಗ್ ಹಚ್ಕೋಕತ್ತೀನಿ. ನಾನು ಕೃಷ್ಣ ಏನು ತಂದಿನಲ್ಲ ಫ್ರೆಂಡ್ಸ, ನಾನು ಕೃಷ್ಣನ ಬಳಿ ನಾವು ಒಂದು ಸಲ ಇದು ಡೆಕೋರೇಷನ್ ಮಾಡ್ತೀನಿ, ಒಂದು ಸಲ ಪರ್ಪಲ್ ಹಾರ್ಟ್ ಮಾಡ್ತೀನಿ, ಒಂದು ಸಲ
ಪರ್ಪಲ್ ಹಾಡ್ದಾಗೆ ಇನ್ನೊಂದು ಇರ್ತದೆ ಫುಲ್ ಕಲರ್ ಇರ್ತದೆ, ಗಾಢ ಕಲರ್ ಒಂದು ಬರ್ತದೆ, ಅದನ್ನು ಮಾಡ್ತೀನಿ. ಇದನ್ನು ಒಂದು ಸಲ ಮಾಡ್ತೀನಿ. ಅದಕ್ಕೆ ನಾ ಏನು ಮಾಡ್ತೀನಿ, ಒಂದೊಂದು ಗಿಡಗಳು 8-10 ಪಾಟ್ ಮಾಡಿಕೊಂಡು ನಾ ಇಟ್ಕೋತೀನಿ. ಯಾಕಂದ್ರೆ ನಾ ವಿಡಿಯೋ ಅದು ಮಾಡ್ತೀನಲ್ಲ ಫ್ರೆಂಡ್ಸ್, ಬೇಕಾಗ್ತದಂತೇಳಿ ಇಟ್ಕೋತೀನಿ. ಇವು ಭೀ ನನ್ನ ಬಳಿ ಭಾಳ ಒಂದು 30-40 ಗಿಡ ನನ್ನ ಬಳಿ ಇವು ನಿಮಗೆ ತೋರ್ಸೋ ಸಲಕ್ಕಾಗಿ ನಾ ಈ ಟೇಬಲ್ ಮೇಲೆ ಒಂದು 4-5 ಗಿಡಗಳು ಇಟ್ಕೊಂಡೀನಿ. ಇವನು ನನ್ನ ಬಳಿ ಭಾಳ ಗಿಡಗಳವ. ಎಷ್ಟು ಹಸುರಾಗಿ ಹಚ್ಚ ಹಸುರಾಗಿ ಕಾಣ್ಸಕತ್ತವ, ಕಣ್ಣಿಗೆ ಇಂಪಾಗಿ. ನಾವು ಮುಂಜಾನೆ ಈ ಗಿಡಗಳಿಗೆ ನೋಡಿದೀವಿ ಅಂತಂದ್ರೆ ನಮ್ಮ ಕಣ್ಣು ಸ್ವಲ್ಪ ಮಂಜಿದ್ದು ಅಂದ್ರೆ ಭೀ ಕ್ಲೀನ್ ಆತವಂತ ನಾ ಅಂತೀನಿ ಫ್ರೆಂಡ್ಸ. ನಿಮಗೆ ನನ್ನ ಗಿಡ ಆಗಂದ್ರೆ ನಾ ಎಷ್ಟು ವರ್ಣನೆ ಮಾಡಲಿ ನನ್ನ ಗಿಡಕ್ಕೆ ಅಂತ ನನಗೆ ಅನ್ನಿಸ್ತದ. ಅದಕ್ಕೆ ನಾನು ಒಂದೇ ಸಾರಿ ನನಗೆ ಗಿಡದ ಬಗ್ಗೆ ಹೇಳೋದಂದ್ರೆ ನನಗೆ ಸಾಕಾಗಲ್ಲ. ನಾ ಬೇಗ ಹೇಳಬೇಕು ಅಂತ ನನಗೆ ಅನ್ನಿಸ್ತದ. ನಾ ಏನು ಹೇಳಿ ಏನಿಲ್ಲ ನನ್ನ ಗಿಡದ ಬಗ್ಗೆ ಅಂತೇಳಿ. ಎಲ್ಲ ನಾವು ಇದು ಎಲ್ಲ ಮಾಡೋದ್ರ ಜೊತೆಗೂ ನಾವು ಒಂದು ಸ್ವಲ್ಪ ಪ್ರೀತಿ ವಿಶ್ವಾಸ ನಮ್ಮ ಗಿಡಗಳಿಗೆ ಕೊಡಬೇಕು ಫ್ರೆಂಡ್ಸ. ನಾ ಎಲ್ಲ ವಿಡಿಯೋದಾಗ ನಾ ಇದೇ ಹೇಳ್ತೀನಿ. ಇದಕ್ಕೆ ನಾ ಕಟ್ಟಿಂಗ್ ಹಚ್ಕೊಂಡೀನಿ. ಸ್ವಲ್ಪ ಮ್ಯಾಲೆ ನೀರು ಕುಡ್ಲಾಕತ್ತೀನಿ. ಮ್ಯಾಲೆ ಒಂದು ಸ್ವಲ್ಪ ನೀರು ಚಿಂಪಡಿಸ್ಬೇಕು. ಯಾವುದೇ ಗಿಡಕ್ಕಾಗಲಿ ನೀರು ಸ್ಪ್ರೇ ಮಾಡಲಾರ್ದೆ ನಾವು ಗಿಡಗಳು ಹಿಡಿಯಬಾರ್ದು. ನೀರು ಸ್ಪ್ರೇ ಮಾಡೋದ್ರಿಂದ ನಮ್ಗೆ ಗ್ರೀನಾಗಿ ಹಸುರಾಗಿ ಕಾಣಿಸ್ತಾವ. ನೀವು ನೋಡ್ತಿರ್ಬೋದು ನನ್ನ ಕೃಷ್ಣನ ಬಲ್ ತಂದು ಇಡ್ಲಾಕತ್ತೀನಿ ನಾ ಇವೆಲ್ಲ ಫ್ರೆಂಡ್ಸ್. ಇವು 2 ಪಾಟ್ 3 ಪಾಟ್ ನಾ ಮಾಡ್ಕೊಂಡಿನಿ. ಇದ್ರಾಗ ನಿಮ್ಗೆ ಯಾವ್ದು ಭೀ ದುಡ್ಡು ಕೊಟ್ಟು ತಂದಿದ್ದು ಪಾಟ್ ಕಾಣಿಸಲಾಗ್ಯದ. ಇವು ಎಲ್ಲ ನಾ ಕಿರಾಣಿ ದುಕಾನಂದೇ ತಂದು ಇಟ್ಕೊಂಡೀನಿ. ಅದಕ್ಕೊಂದು ಸ್ವಲ್ಪ ಕಲರ್ ಹಚ್ಕೊಂಡೀನಿ. ಇವು ನಮಗೆ ಸ್ವಲ್ಪ ಕಡಿಮೆ ದುಡ್ಡಿನಾಗ ಬರ್ತಾವ ಫ್ರೆಂಡ್ಸ್, ಜಾಸ್ತಿ ದುಡ್ಡೇನು ಹೋಗಲ್ಲ. ನಮ್ಗೆ ಯಾವಾಗ ನಂಬಲ್ಲಿ ದುಡ್ಡು ಇರ್ತಾವ ಅವಾಗ ಮತ್ತು ನಾವು ಪಾಟ್ ತಂದು ಇದ್ರಾಗ ರಿಪಾಟ್ ಮಾಡ್ಕೋಬೋದು. ನೀವು ನೋಡ್ತಿರ್ಬೋದು ಭಾಳ ಚಂದ ಕಾಣಿಸ್ತದ. ನಾನು ಕೃಷ್ಣನ ಬಳಿ ಒಂದು ಸಲ ಒಂದು ಗಿಡದ ಡಿಸೈನ್ ಮಾಡ್ತೀನಿ, ನಾ ಇನ್ನೊಂದು ಸಲ ಇನ್ನೊಂದು ಗಿಡದ ಡಿಸೈನ್ ಮಾಡ್ತೀನಿ. ನೀವು ನಿಮ್ಗೆ ಫುಲ್ ತೋರ್ಸಕತ್ತೀನಿ ನೋಡಿರಿ ಫ್ರೆಂಡ್ಸ, ಎಷ್ಟು ಚಲೋ ಕಾಣಿಸ್ಲಕತ್ತದ. ನಾನು ಕೃಷ್ಣನ ಮುಂದೆ ನಾ ಯಾವುದು ಡಿಸೈನ್ ಮಾಡಲಿ, ಯಾವ್ದು ಗಿಡ ಇಡಲಿ ಅಂತ ನನಗೆ ನಾವು ನೋಡ್ತಾನೆ ಇರ್ತೀನಿ. ಒಂದು ಸಲ ಒಂದು ಹಾಗೆ ಮಾಡ್ತಾನೆ ಇರ್ತೀನಿ ಫ್ರೆಂಡ್ಸ್. ನಮ್ಮ ಮನ್ಯಾಗ ನಾವು 1 ಇಲ್ಲ 2 ಇಲ್ಲ 3 ಇಲ್ಲ ಒಟ್ಟ ಗಿಡ ಹಚ್ಚಿದ್ರೆ ನಮ್ಮ ಮನೆ ಭಾಳ ಲಕ್ಷಣ ಇರ್ತದೆ. ನಮ್ಮ ಮನ್ಯಾಗ ಭಾಳ ಮತ್ತು ಏನು ಯಾವುದಾದ್ರೂ ಲಕ್ಷ್ಮಿ ಇರ್ತಾಳಂತ ಅನ್ಕೋತೀನಿ ನಮ್ಮ ಮನ್ಯಾಗ. ಮತ್ತು ಯಾವ್ದು ಭೀ ದುಡ್ಡಿಂದಾಗಲಿ ಒಂದು ಸಮಸ್ಯೆದಾಗಲಿ ಎಲ್ಲ ಪರಿಹಾರ ನಮ್ಗೆ ಸಿಗ್ತಾವ ಗಿಡದಲ್ಲಿಂದ. ಹಚ್ಚ ಹಸುರು ನಮ್ಗೆ ಮನೆಯೆಲ್ಲ ಕಾಣಿಸ್ತು ಅಂತಂದ್ರೆ ನಮಗೆ ಭಾಳ ಮನಸ್ಸು ಬರ್ತದೆ. ನಮ್ಗೆ ಒಂದು ಗಿಡ ಹಚ್ಚಿದೀವಿ ಅಂದ್ರೆ ಹಾಗೆ ಗಿಡಗಳು ಹಚ್ತಾನೆ ಇರಬೇಕು ಅಂತ ಅನ್ನಿಸ್ತದ. ಈ ಗಿಡದ ಬಗ್ಗೆ ನಿಮಗೆ ತೋರಿಸಿನಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು, ಬಾಯ್.